ಹೇಳ್ರಪ್ಪ. ಈ ಮಟ್ಟಣ್ಣ ಇವರು ಮಾತುಗಳಿಗೆ ನೀವ್ ಯಾಕೆ ಸೀರಿಯಸ್ ಆಗಿ ತಗೋತಾ ಜನ ಬೆಲೆ ಕೊಡ್ತಿದ್ದಾರೆ. ಯಾವ ಬೆಲೆ ಕೊಡ್ತಾ ಇದ್ದಾರೆ ಜನ? ಯಾವ ಜನ ಬೆಲೆ ಕೊಡ್ತಾ ಇದ್ದಾರೆ? ಈ ತರ ನಿಮಗೆ 2-2.5 ತಿಂಗಳವರೆಗೆ ಬಾಯಿ ಬಿಟ್ರೆ ಸುಳ್ಳು ಹೇಳಿರೋಂಥವ್ರ ಮಾತಿಗೆ ಇಷ್ಟೊಂದು ಯಾಕೆ ಸೀರಿಯಸ್ನೆಸ್ ಅಲ್ಲಿ ನೀವು ಅದಕ್ಕೆ ಬೆಲೆ ಕೊಡ್ತಾ ಇದ್ದೀರಿ? ಸಿದ್ದರಾಮಯ್ಯನವರು ಮೇಲ್ಗಡೆಯಿಂದ ಈ ತರದವರಿಗೊಂದು SIT ರಚನೆ ಮಾಡಿ ಅನ್ನುವಂತ ಆದೇಶ ಬಂದಿದ್ರಿಂದ ಈ SIT ರಚನೆ ಆಯಿತು. ಮೇಲ್ನವರು ಅಂದ್ರೆ ಯಾರು? ಕಾಂಗ್ರೆಸ್ನ ಡೆಲ್ಲಿ ನಾಯಕರುಗಳು ಕೊಟ್ಟಿರುವಂತ ಆದೇಶ. ನಾನು ಬಹಳ ಜವಾಬ್ದಾರಿಯಿಂದ ನೇರವಾದ ಆರೋಪ ಮಾಡ್ತಾ ಇದ್ದೀನಿ. ಅದೇ ರಾಹುಲ್ ಗಾಂಧಿ ಮತ್ತು ಅವ್ರಿಗೆ ಸೇರಿರುವಂತ ಅರ್ಬನ್ ನಕ್ಸಲ್ನ ಗ್ಯಾಂಗು ಈ SIT ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ತಾಕೀತ್ ಮಾಡಿದ್ದು. ನಿಮ್ಮ ಟಿವಿ ಚಾನೆಲ್ ನಲ್ಲಿ ಸಿದ್ದರಾಮಯ್ಯನವ್ರನ್ನ ಮೊದಲೇ ರಚನೆ ಮಾಡ್ತೀರಾ ಅಂತ ಕೇಳಿದ್ದ ಮೊದಲ ರಿಯಾಕ್ಷನ್ ಅವ್ರದ್ದು ಏನಿತ್ತು? ಈ 6 ಅವರೆಲ್ಲ ಕೇಳಿದ್ದಕ್ಕೆಲ್ಲ SIT ಮಾಡಕ್ಕಾಗತ್ತೇನ್ರಿ ಅಂತ ಸಿದ್ದರಾಮಯ್ಯನವರು 24 ಗಂಟೆ ಒಳಗಡೆ SIT ರಚನೆ ಮಾಡ್ತಾರೆ ಅಂತಂದ್ರೆ ಎಲ್ಲಿಂದ ಇನ್ಸ್ಟ್ರಕ್ಷನ್ಸ್ ಬಂತು ಇವರಿಗೆ? ನನಗೆ ಆಶ್ಚರ್ಯ ಇರೋದೇನು ಅಂತಂದ್ರೆ, ನೀವು ಇಷ್ಟು ಸೀರಿಯಸ್ ಮಾಧ್ಯಮದವರು ಈ ಮಟ್ಟಣ್ಣ ತಿಮ್ಮಣ್ಣ ಇವ್ರ ಹೆಸರುಗಳನ್ನು ಇಟ್ಕೊಂಡು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ನಮಗೆ ಬಹಳ ಸೀರಿಯಸ್ ಆಗಿ. 25 ದಿವಸದಿಂದ ಎಕ್ಸ್ಪೋಸ್ ಆಗಿ ಕೂತಿದ್ದಾರೆ ರಾಜ್ಯದಲ್ಲಿ. ಬಾಯಿ ಬಿಟ್ರೆ ಸುಳ್ಳು ಇವರು ಅಂತ ಕರ್ಕೊಂಡು ಹೋಗಿ ಸಿಕ್ಕಿದ ಕಡೆ ಅಗ್ಸಿದ್ರು. ಇನ್ನೊಂದು ಸ್ವಲ್ಪ ಅಗ್ದಿದ್ರೆ ನೀರು ಪೆಟ್ರೋಲ್ ಸಿಕ್ಕಿದ್ರು. ಮಾತಿಗೆ ಕ್ರೆಡಿಬಿಲಿಟಿ ಇದೆಯಾ? ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು ನಮಗಲ್ಲ, ಪ್ರಶ್ನೆ ಕೇಳಬೇಕಾಗಿರೋದು ಧರ್ಮಸ್ಥಳವನ್ನ ಒಂದು ಡೀಟೇಲ್ಡ್ ಸ್ಕ್ರಿಪ್ಟನ್ನು ರೆಡಿ ಮಾಡಿ, ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ, ಧರ್ಮಸ್ಥಳದಂತಹ ಒಂದು ಪವಿತ್ರ ಕ್ಷೇತ್ರವನ್ನ ಹಾಳು ಮಾಡಬೇಕು, ಹುಸಿ ಮಾಡಬೇಕು, ಅದ್ರ ಮೇಲೆ ಇರುವಂತಹ ನಂಬಿಕೆ ಅಂತ ಒಂದು ಷಡ್ಯಂತ್ರ ನಡೀತಲ್ಲ, ಆ ಷಡ್ಯಂತ್ರ ಮಾಡಿದವರಿಗೆ ಇವತ್ತು ಪ್ರಶ್ನೆ ಕೇಳಬೇಕಾಗಿದೆ. 100 ಟಿವಿ ಚಾನೆಲ್ ಎದುರುಗಡೆ, ಕ್ಯಾಮ್ರಾ ಎದುರುಗಡೆ ಪ್ರತಿ ದಿವಸ ಪ್ರೂವ್ ಆಗಿದೆ. ತೆಗೆದುಕೊಂಡು ಬಂದಂತ ತಲೆ ಬುರುಡೆಯಿಂದ ಹಿಡಿದು ಮೊದಲನೇ ದಿವಸದ ಕಥೆಯಿಂದ ಹಿಡಿದು ಸುಜಾತಾ ಭಟ್, ಅನನ್ಯ ಭಟ್ ಇಂದ ಹಿಡಿದು ಸಾವಿರಾರು ಶವಗಳವರೆಗೆ ಕಟ್ಟಿರುವಂತ ಕಥೆ ಇದು ಅಂತ. ಇನ್ನೂ ನಾವು ಈ 420ಗಳದ್ದು ಸ್ಟೇಟ್ಮೆಂಟ್ಗಳ ಮೇಲೆ ನಾವು ನಂಬಿಕೆ ಇಡ್ತೀವಿ ಅನ್ನೋದಾದ್ರೆ ನಾವು ಮೂರ್ಖರ, ಅವರು ಮೂರ್ಖರ? ನೀವೇ ಹೇಳಿದ 4 ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಿರೋ 4 ಪೈಕಿ 2 ಹಿನ್ನೆಲೆ ನಿಮ್ಮದೇ ಪಕ್ಷ ಹಾಗೆ RSS ಪಕ್ಷದ ಜೊತೆಯಲ್ಲಿ ಅಸೋಸಿಯೇಟ್ ಆಗಿರೋದು. ಮಟ್ಟಣ್ಣನವರ್ ಅವರು ನಿಮ್ಮ ಪಕ್ಷದ ಜೊತೆಯಲ್ಲೇ ಗುರುತಿಸಿಕೊಂಡವರು, ತಿಮರೋಡಿ ಅವರು RSS ಜೊತೆಯಲ್ಲಿದ್ದವರು, ಹಿಂದೂ ಸಂಘಟನೆಗಳು, ಹಿಂದೂ ಕಾರ್ಯಕರ್ತರು, ಹಿಂದೂ ಹೋರಾಟಗಾರರು, ಇಂಥವರೇ ಅಲ್ವಾ ಈ 4 ಜನರ ಪೈಕಿ ಬಹುತೇಕರಿರೋದು? ಈಗ ನಾಳೆ ಬೆಳಗ್ಗೆ ನಿಮ್ಮ ರಿಪಬ್ಲಿಕ್ ಚಾನೆಲ್ ಅಲ್ಲಿ ಕೆಲಸ ಮಾಡಿರೋರು ಯಾರೋ ರಿಪಬ್ಲಿಕ್ ನಿಂದ ಹೊರಗಡೆ ಹೋದ ಮೇಲೆ ಮಾಡಬಾರದೆಲ್ಲ ಕೆಲಸ ಮಾಡಿ ಇವ್ರು ಇವತ್ತು ಹೊರಗಡೆ ಹೋಗಿದ್ದಾರೆ. ಇವ್ರು ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲ. ಯಾರು ಹೇಳಿದ್ರು ಇವ್ರು ನಮ್ಮ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ? ನಾಳೆ ಬೆಳಗ್ಗೆ ಹೋಗಿರೋ ನಾವೆಲ್ಲ ರಿಪಬ್ಲಿಕ್ ಅಲ್ಲಿ ಇದ್ದಿದ್ರಿ, ಇದೆಲ್ಲ ರಿಪಬ್ಲಿಕ್ ಅವರದ್ದು ಇದೆ ಅಂತ ಹೇಳಿ ನಿಮ್ಮ ಹತ್ರ ಬಂದು ಪ್ರಶ್ನೆ ಕೇಳಿದ್ರೆ ಎಷ್ಟು ಅಸಮಂಜಸನೋ, ಅದೇ ತರ ಈ ಮಟ್ಟಣ್ಣ ಅಥವಾ ಈ ತಿಮರೋಡಿ ಇವ್ರು ಯಾರೂ ಕೂಡ ನಮ್ಮ ಪಕ್ಷದ, ನಮ್ಮ ವ್ಯವಸ್ಥೆಯ ಕಾರ್ಯಕರ್ತರು ಅಲ್ಲ. ಅವರ ವ್ಯವಸ್ಥೆ ಜೊತೆಗೆ ನಮ್ಮ ವಿಚಾರ ಜೊತೆಗಿರುವಂತಹ ವ್ಯಕ್ತಿಗಳು ಬಂದಾಗ ಅಲ್ಲಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟೋ ಹೆಣ್ಮಕ್ಳು ಕೂಡ ನಾವು ಕಾಣಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಮೇಡಮ್. ಮಟ್ಟಣ್ಣನವರೇ ಹೇಳಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಮಟ್ಟಣ್ಣ ಹೇಳಿದ್ರೆ ಮುಗೀತು, ಅವರು ಕೂಡ ಇನ್ನೊಂದು ಕಡೆಗೆ ನೀವು ಪದೇ ಪದೇ ಒಂದು ಪದವನ್ನ ಬಳಸ್ತಾ ಇದ್ರಿ. SIT ತನಿಖೆ ವಿಚಾರ ಬಂದಾಗ ಯಾರೋ ಮೇಲ್ನವರು ಮತ್ತೆ ಅರ್ಬನ್ ನಕ್ಸಲೈಟ್ಸ್ ಹೇಳಿದಕ್ಕೋಸ್ಕರ ಒಂದು ತನಿಖೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಆದ್ರೆ ವಾಸ್ತವವಾಗಿ ಅಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರ, ಕೊಲೆಗಳಿಗೆ ನ್ಯಾಯ ಸಿಗಬೇಕಾ ಬೇಡ ಅನ್ನುವಂಥದ್ದು ನಿಮ್ಮ ನಿಲುವೇನ್ ಸರ್? ಯಾವೆಲ್ಲ ಅತ್ಯಾಚಾರದ ಬಗ್ಗೆ ಮಾತಾಡ್ತಿದ್ದೀರಾ, ಯಾವೆಲ್ಲ ಕೊಲೆ ಬಗ್ಗೆ ಮಾತಾಡ್ತಿದ್ದೀರಾ? ಸೌಜನ್ಯ ನಾವು ಮಾತಾಡ್ತಿದ್ವಿ, ಅದನ್ನು ಹೊರತುಪಡಿಸಿ ಯಾವ್ದು? ಎಸ್, ಪದ್ಮಲತಾ ಅಂತಕ್ಕಂಥ ಒಬ್ಬ 12ನೇ ತರಗತಿ ವಿದ್ಯಾರ್ಥಿನಿ ಕಾಲೇಜ್ಗೆ ಹೋಗುವಾಗ ಸುಮಾರು ವರ್ಷಗಳ ಹಿಂದೆ ಅವಳನ್ನ ಕೊಲೆ ಮಾಡಿ ಎಲ್ಲೋ ಒಂದು ಕಡೆಗೆ ಗುಡ್ಡದಲ್ಲಿ ಬಿಸಾಕಿರ್ತಕ್ಕಂಥದ್ದು ಕೂಡ ಅಲ್ಲಿ ಅದೀಗ SIT ಮುಂದೆ, ಅದು SIT ಮುಂದೆ ಹೋಗಿದೆ. SIT ತನಿಖೆ ತನಿಖೆ ಆದ್ರೆ ನನ್ನ ವಾದ ಏನಂತಂದ್ರೆ, ಅವತ್ತು ಕೂಡ ಪತ್ತೆ ಆಗದಿರ್ತಕ್ಕಂಥದ್ದು ಇವತ್ತಿಗೂ ಅದು ಪತ್ತೆ ಆಗ್ತಾ ಇಲ್ಲ. ಅವ್ರಿಗೆ ನ್ಯಾಯ ಸಿಗಬೇಕು ಬೇಡ ಅನ್ನೋ ವಿಚಾರ ಬಂದಾಗ SIT ಅಂತ ತನಿಖೆ ಆಗ್ಲೇಬೇಕು. ಆದ್ರೆ ನಿರ್ಬಂಧ ಇರತಕ್ಕ ನೀವುಗಳು 400-500 ಜನ ಕಾರುಗಳನ್ನ ತಗೊಂಡೋಗಿ ಅಲ್ಲಿ ಧರ್ಮ ರಕ್ಷಕರು ಅನ್ನುವಂತ ನೆಲೆಗಟ್ಟಿನಲ್ಲಿ ಅವ್ರಿಗೆ ಆಗುವಂತ ಅನ್ಯಾಯನ ನೀವ್ಯಾಕೆ ತಡೀತಾ ಇದ್ರಿ? ಈಗ ಇಲ್ಲ ಧರ್ಮ ರಕ್ಷಣೆ ಅಥವಾ ಧರ್ಮ ಯುದ್ಧ ಚಿಕ್ಕದಾಗಿ ಕೇಳ್ಬಿಡ್ತೀನಿ, ಅದನ್ನ ಸೇರಿಸಿ ಉತ್ತರ ಕೊಡಿ. ಧರ್ಮ ಕ್ಷೇತ್ರದ ರಕ್ಷಣೆಗೆ ಬಿಜೆಪಿ ನಡೆಸ್ತಾ ಇರುವ ರ್ಯಾಲಿ SIT ವಿರುದ್ಧವಾಗಿ ನಡೀತಾ ಇರೋದಾ? ಮೇಡಮ್, ನಮ್ಮ ಬಿಜೆಪಿಯ ಅಫಿಷಿಯಲ್ ಸ್ಟ್ಯಾಂಡು ಮತ್ತೆ ಬಿಜೆಪಿಯ ವಕ್ತಾರರು, ನಮ್ಮ ಅಧ್ಯಕ್ಷರು ಪ್ರತಿಯೊಬ್ಬರು ಕೊಟ್ಟಿರುವಂತಹ ಹೇಳಿಕೆಗಳು ನಿಮ್ಮ ಮಾಧ್ಯಮದಲ್ಲಿದೆ. ಯೂಟ್ಯೂಬ್ಗೆ ಹೋದರೆ ಇವತ್ತು ಸಿಗುತ್ತೆ. SITಯನ್ನು ರಚನೆ ಮಾಡಿದ ಮೊದಲನೇ ದಿವಸ ನಾವೇ ಸ್ವಾಗತ ಮಾಡಿದ್ವಿ. ತನಿಖೆ ಆಗಬೇಕು, ತನಿಖೆಯಿಂದ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು. ನಾಳೆ ನೀವು ಪದ್ಮಾವತಿಯಲ್ಲಿ ಇನ್ನೊಬ್ರಿಗೆ ಯಾರೋ ಒಬ್ಬರಿಗೆ SIT ಮಾಡ್ತೀರಾ ಅಂದ್ರೂ ಮಾಡಿ, ಯಾರು ಬೇಡ ಅಂತಾರೆ? ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಒಂದು ವಾದ ಇರುವಂಥದ್ದು. ನಾನು ನಿಮಗೆ ಕೇಳೋದು ಇಷ್ಟೇನೆ. ನಾನು ನಿಮ್ಮ ಒಂದೇ ನಿಮಿಷ ನಾನು ಒಂದು ನಿಮಿಷ SIT ರಚನೆ ಮಾಡಿರೋದ್ರ ಮೇಲೆ ನಮ್ಮ ವಿರೋಧ ಇಲ್ಲ, ಅದನ್ನ ಸ್ವಾಗತ ಮಾಡಿದೀವಿ. SIT ರಚನೆ ಮಾಡೋದ್ರ ಒಂದು ದೊಡ್ಡ ಷಡ್ಯಂತ್ರ ಇದೆಯಲ್ಲ, ಈ ಸ್ಕ್ರಿಪ್ಟ್ ತಯಾರು ಮಾಡಿದ್ರಲ್ಲ, ಈ ಚಿನ್ನಯ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ರು, ಸುಜಾತಾ ಭಟ್ ಅನ್ನ ತಯಾರು ಮಾಡಿದ್ರು, ಅನನ್ಯ ಭಟ್ ಅನ್ನುವಂತ ಒಂದು ಹುಸಿ ಕ್ಯಾರೆಕ್ಟರ್ನ ಶುರು ಮಾಡಿದ್ರು, ಅವಳಿಗೆ ರೇಪ್ ಮಾಡಿಸಿದ್ರು.
25 ಕಡೆ ಬಾಡಿ ಇದೆ ಅಂತಂದ್ರು. ಈ ಎಲ್ಲಾವುದು ಯಾಕೆ ಹೊರಗಡೆ ಬರಲ್ಲ? ಇವತ್ತು ಯಾರ್ಯಾರು ಈ ರೀತಿ ಪ್ರಶ್ನೆ ಕೇಳಿದ್ರು ಇವತ್ತು ಅವ್ರು ಯಾರಿಗೂ ಉತ್ತರ ಕೊಡಕ್ಕಿಲ್ಲ. ಬಟ್ ನಿಮ್ಗೊಂದು ನಂದೊಂದು ಸಣ್ಣ ಸಲಹೆ ಇದೆ, ಇದು ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗತ್ತೆ, ಇನ್ನೂ 10 ವರ್ಷ ಆದ್ಮೇಲೂ ಕೂಡ ಇದು ಆನ್ಲೈನಲ್ಲಿ ಸಿಗುತ್ತೆ. ಮಟ್ಟನ್ನ ಹೇಳಿದ್ರು ತಿಮ್ಮಣ್ಣ ಹೇಳಿದ್ರು ಅಂದ್ಕೊಂಡ್ಬಿಟ್ಟು ನೀವು ದಯವಿಟ್ಟು ನಿಮ್ಮ ಆಲೋಚನೆ ಬಿಟ್ಟು ಅದನ್ನೆಲ್ಲದನ್ನು ನೀವು ಟಿವಿಲಿ ಹೇಳಕ್ ಹೋಗಬೇಡಿ. ಇನ್ನೊಂದು 5 ವರ್ಷ ಈಗಾಗಲೇ ಅವರೆಲ್ಲ ಎಕ್ಸ್ಪೋಸ್ ಆಗೋಗಿದ್ದಾರೆ, ಇನ್ನೊಂದು 3 ವರ್ಷ ಆದ್ಮೇಲೆ ಅವರೆಲ್ಲ ಓಡೋಗಿರ್ತಾರೆ, ನಿಮ್ಮ ಸ್ಟೇಟ್ಮೆಂಟ್ ಹಂಗೇ ಇರುತ್ತೆ ಆನ್ಲೈನಲ್ಲಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.